ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಬೇಕು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಮಾನ್ಯ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರು ಇದ್ದಾರೆ. ಇವರುಗಳಲ್ಲಿ ತಾವು ಒಂದ್ಸಲಿ ಯಾವಾಗ ಮಾತಾಡಿ ಚರ್ಚೆ ಮಾಡಿರ್ತೀರಾ ಅಂತ ಭಾವನೆ ನನ್ನಲ್ಲಿದೆ. ಹಾಗೂ ನಮ್ಮಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಈ ಸಂಸ್ಥೆಯನ್ನು 1926 ಜೂನ್ 5ನೇ ತಾರೀಕು ಕೃಷ್ಣರಾಜ ಒಡೆಯರು ಸ್ಟಾರ್ಟ್ ಮಾಡಿದರು. ಸೊ ಅಂದಿನಿಂದ ಈ ಸಂಸ್ಥೆ ದೊಡ್ಡ ರೋಗ ನಿರ್ಮೂಲನೆ ಆಗಲಿಕ್ಕೆ ಕಾರಣ ಆಗಿದೆ. ಮತ್ತು 1978 ಈ ಮೈಸೂರು ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಇದು ಆಮೇಲೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸ್ ಅಂತ ಅಂಡರ್ ಸೊಸೈಟಿ ಆ್ಯಕ್ಟ್ ರಿಜಿಸ್ಟರ್ ಆಗಿ ಆಟೋನಮಸ್ ಬಾಡಿಯಾಗಿ ಆಮೇಲೆ ಈ ಬೇರೆ ಬೇರೆ ಹಸುಗಳು ಜಾನುವಾರುಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬ್ಯಾಕ್ಟೀರಿಯಾ ವೈರಲ್ ಡಿಸೀಸಸ್ ಕಾಯಿಲೆಗಳಿಗೆ ಲಸಿಕೆ ತಯಾರು ಮಾಡೋದಕ್ಕೆ ಪ್ರಾರಂಭ ಅಂತಂದರೆ ಡಿಸೀಸ್ ಇನ್ವೆಸ್ಟಿಗೇಷನ್ ಈಗ ಒಂದು 15 ಜಿಲ್ಲೆಗಳಲ್ಲಿ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಕೂಡ ಇದೆ. ಅನಿಮಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಈಗ ಚರ್ಮಗಂಟು ರೋಗ ಅಂತ 2019ರಲ್ಲಿ ಬಂತು. ಸೊ ಆಗ ಬಂದಾಗ ಸುಮಾರು ಜಾನುವಾರುಗಳು ಈ ಕಾಯಿಲೆಯಿಂದ ಮೃತಪಟ್ಟರು. ಸೊ ಹಾಗಾಗಿ ಈ ಕಾಯಿಲೆಗೆ ನಾವು ಒಂದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಕೂಡ ತಯಾರು ಮಾಡ್ತಾ ಇದ್ದೀವಿ. ಸೊ ಈ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ನಾವು ರೈತರಿಗೆ ಕೊಟ್ಬಿಟ್ಟು ಮತ್ತು ಈ ಚರ್ಮಗಂಟು ರೋಗ ಏನಿದೆ ಇದನ್ನು ನಿಯಂತ್ರಣ ಮಾಡೋದರಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ತುಂಬ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಈಗ ಈ ಕಾಯಿಲೆ ಆದಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ. ಹಾಗೆಯೇ ಇದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಕೂಡ ಇಂಟ್ರಡ್ಯೂಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಾವು LST ವ್ಯಾಕ್ಸಿನ್ ಚರ್ಮಗಂಟು ರೋಗದ ಲಸಿಕೆನೇ ಗೌರ್ಮೆಂಟ್ ಭಾರತ ಸರ್ಕಾರದಿಂದ ತಗೊಂಡ್ಬಿಟ್ಟು ಅದರಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ಲ್ಯಾಬ್ಗಳಿದೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಎಲ್ಲ ನಾರ್ಮ್ಸ್ ಫಾಲೋ ಮಾಡಿಕೊಂಡು ಒಂದು 3 GMP ಲ್ಯಾಬ್ಸ್ ಇದೆ. ಈಗ ಇನ್ನೊಂದು 2 GMP ಲ್ಯಾಬ್ಸ್ ಕೂಡ ಬರ್ತಾ ಇದೆ. ಸೊ ಅಲ್ಟ್ರಾ ಮಾಡರ್ನ್ ಲ್ಯಾಬ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಈಗ ಸತಿ ರತ್ನಮ್ಮ ಅಂತ ನಿರ್ದೇಶಕರು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ. ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರತಕ್ಕಂಥ ಒಂದು ಪಶು ಜೈವಿಕ ಆರೋಗ್ಯ ಲಸಿಕಾ ಉತ್ಪಾದನಾ ಸಂಸ್ಥೆ ಒಂದು ಶತಮಾನೋತ್ಸವ ಅಂದರೆ 100 ವರ್ಷದ ಒಂದು ವಜ್ರ ಮಹೋತ್ಸವ ಇದ್ದಾಗೆ ಅತ್ಯಂತ ನಮ್ಮ ವಿಜ್ಞಾನಿಗಳ ಪರಿಶ್ರಮದಿಂದ ಇಂದು ಈ ಸಂಸ್ಥೆಯನ್ನು ಇಷ್ಟು ಹೆಮ್ಮರವಾಗಿ ವಿಶೇಷವಾಗಿ ರಾಜ್ಯದ ಪಶು ಪ್ರಾಣಿಗಳಿಗೆ ಯಾವುದೇ ರೋಗ ಬರದಂಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಯನ್ನು ಹೆಮ್ಮೆಯಿಂದ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು. ಜೊತೆಗೆ ನಾಲ್ವಡಿ ಕೃಷ್ಣರಾಜರು ಸ್ಥಾಪಿಸ್ತಕ್ಕಂಥ ಸಂಸ್ಥೆ ಕೂಡ ಹುಟ್ಕೊಂಡಿತ್ತು. ಜೊತೆಗೆ ಪ್ರೋಟೀನು ಮತ್ತು ಇದೆಲ್ಲ ಅವಶ್ಯಕತೆ ಇದ್ದಿದ್ದ ಸಲುವಾಗಿ ಈ ಸಂಸ್ಥೆಯನ್ನು ಅತ್ಯಂತ ಹೆಮ್ಮರವಾಗಿ ಬೆಳೀತಕ್ಕಂಥ ಸಂಸ್ಥೆಗೆ ನಾವು ಮಾದರಿಯಾಗಿದ್ದೀವಿ. ಜೊತೆಗೆ ಇಷ್ಟೆಲ್ಲ ವಿಜ್ಞಾನಿಗಳ ಪರಿಶ್ರಮದಿಂದ ಇಷ್ಟು ಹಂತಕ್ಕೆ ಬಂದಿದೆ. ಈಗ GMP ಲ್ಯಾಬ್ 1st, 2nd, 3rd, 4th ಇವಾಗ ಸಂಸ್ಥೆಯಲ್ಲಿ ನಮ್ಮ ವಿಜ್ಞಾನಿಗಳು ಸತತ ಪರಿಶ್ರಮದಿಂದ ಇವೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ಪ್ರಾಜೆಕ್ಟ್ ನಾವು ಅಪ್ರೂವಲ್ ತೊಗೊಂಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ಸಂಸ್ಥೆ ಸಾಗ್ತಾ ಇದೆ. ಎಲ್ಲರಿಗೂ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಆಡಳಿತಾತ್ಮಕ ಬೋರ್ಡ್ ಮೆಂಬರ್ ಅವರು ಎಲ್ಲರೂ ಕೂಡ ಅತ್ಯಂತ ಸದೃಢವಾಗಿ ಯಾವುದೇ ಒಂದು ಅವರಿಗೆ ವಿಷಯ ಮನವರಿಕೆ ಮಾಡಿಕೊಡೋದಿದ್ದರೂ ನಾವು ಅತ್ಯಂತ ಸಲ್ಲಿತವಾಗಿ ಹೇಳ್ಕೊಟ್ಟಿದ್ದು